Well, my dear students, welcome to my YouTube ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ EVS ವಿಷಯದ ಬಗ್ಗೆ ಅತ್ಯಂತ ಪ್ರಮುಖವಾದಂಥ 2 ಅಂಕಗಳ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಪ್ರಶ್ನೆಗಳು 11ಇಂದ 18ವರೆಗೂ ಇದೆ. ಭಾಳ ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ಮತ್ತು ಈಸಿ ನೋಟ್ಸನ್ನು ಹೊಂದಿರತಕ್ಕಂಥ ಈ ಪ್ರಶ್ನೆಗಳು ಮತ್ತು ಉತ್ತರಗಳಾಗಿರುತ್ತೆ. ಈ ಪ್ರಶ್ನೆಗಳನ್ನು ಕೊನೆವರೆಗೂ ನೋಡಿ, ಯಾಕೆಂತ ಹೇಳಿದ್ರೆ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳೇನಿದೆ ಈಗಾಗಲೇ ಎಕ್ಸಾಮಿನೇಷನ್ಸಲ್ಲಿ ಬಂದಿದೆ, ಮುಂದೆನೂ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ನಾನು ಯಾಕೆ 11 to 18 ಅಂತ ಹಾಕಿಕೊಂಡಿದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ಕ್ವಶನ್ 1 to 10 ಏನಿದೆ ನಿಮ್ಗೆ ಗೊತ್ತಿರೋ ಹಾಗೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಇದೆ. ಪ್ರಶ್ನೆ 11 ಏನಾಗುತ್ತೆ, 2 ಮಾರ್ಕ್ಸ್ ಕ್ವಶನ್ಗಳು ಏನಾಗುತ್ತೆ ಆರಂಭ ಆಗುತ್ತೆ. 8 ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಅದರಲ್ಲಿ ನೀವು 5 ಪ್ರಶ್ನೆಗಳನ್ನು ಮಾತ್ರ ಏನು ಮಾಡಬೇಕಾಗುತ್ತೆ, ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 8 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ವಿತೌಟ್ ವೇಸ್ಟಿಂಗ್ ಟೈಮ್ ಪ್ರಶ್ನೆ 11ಕ್ಕೆ ನಾವು ಹೋಗೋಣ. ಪ್ರಶ್ನೆ 11 ನೋಡಿ, ಮಗುವಿನ ಸಾಮಾಜಿಕ ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಇದೆ. ಮಗುವಿನ ಸಾಮಾಜಿಕ ಪರಿಸರದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಸಾಮಾಜಿಕ ಪರಿಸರ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ತೀವಿ, ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂತ ಇದೆ. ಇಲ್ಲಿ ನಾನು ಪಾಯಿಂಟ್ ವೈಸ್ ಏನು ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. ಮೊದಲನೇ ನೋಡಿ ವಿರಾಮದ ವೇಳೆಯಲ್ಲಿ ಸ್ನೇಹಿತರೊಂದಿಗೆ ಆಟವಾಡುವುದು. ನೋಡಿ, ವಿರಾಮದ ವೇಳೆಯಲ್ಲಿ ಸ್ನೇಹಿತರೊಂದಿಗೆ ಮಗು ಏನು ಮಾಡಬೇಕಾಗತ್ತೆ, ಆಟ ಆಡಬೇಕಾಗತ್ತೆ. ಅದು ಮಗುವಿನ ಸಾಮಾಜಿಕ ಪರಿಸರದ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಸೆಕೆಂಡ್ ಪಾಯಿಂಟ್, ಬಿಡುವಿನ ವೇಳೆಯಲ್ಲಿ ಸಹಪಾಠಿಗಳೊಂದಿಗೆ ಬೆಂಚಿನಲ್ಲಿ ಕುಳಿತುಕೊಳ್ಳುವುದು. ಬಿಡುವಿನ ವೇಳೆಯಲ್ಲಿ ಸಹಪಾಠಿಗಳೊಂದಿಗೆ ಬೆಂಚಿನಲ್ಲಿ ಕುಳಿತುಕೊಳ್ಳುವುದು ಕೂಡ ಇದು ಸಾಮಾಜಿಕ ಪರಿಸರದ ಮೇಲೆ ಏನಾಗುತ್ತೆ, ಪ್ರಭಾವ ಬೀರುತ್ತೆ. ಥರ್ಡ್ ಒನ್, ಪ್ರಾರ್ಥನಾ ವೇಳೆಯಲ್ಲಿ ಎಲ್ಲರೊಂದಿಗೆ ಭಾಗವಹಿಸುವುದು. ಮಾರ್ನಿಂಗ್ ಅಸೆಂಬ್ಲಿನಲ್ಲಿ ಎಲ್ಲರೊಂದಿಗೆ ಭಾಗವಹಿಸುವುದು ಕೂಡ ಏನಾಗುತ್ತೆ, ಮುಖ್ಯವಾದಂತಹ ಪ್ರಭಾವ ಬೀರುವಂತಹ ಅಂಶಗಳಲ್ಲಿ ಒಂದಾಗಿದೆ. 4ನೇ ಪಾಯಿಂಟು, ಶಿಕ್ಷಕರು ಹಾಗೂ ಸಹಪಾಠಿಗಳೊಂದಿಗೆ ಪ್ರವಾಸ ಹೋಗುವುದು. ಶಿಕ್ಷಕರ ಜೊತೆ ಹಾಗೂ ಸಹಪಾಠಿಗಳೊಂದಿಗೆ ಪ್ರವಾಸ, ಎಜುಕೇಷನ್ ಎಕ್ಸ್ಕರ್ಷನ್ ಅಂತ ನಾವೇನು ಹೇಳ್ತೀವಿ, ಶೈಕ್ಷಣಿಕ ಪ್ರವಾಸ ಅಂತೇನು ಹೇಳ್ತೀವಿ, ಅಲ್ಲಿ ಹೋದಾಗ ಮಗುವಿನ ಸಾಮಾಜಿಕ ಪರಿಸರದ ಮೇಲೆ ಅದು ತುಂಬಾ ಪ್ರಭಾವ ಬೀರುತ್ತೆ. ಈ 4 ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡು ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡಿದ್ದೆ ಅದರಲ್ಲಿ ನಿಮಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 12ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 12 ನೋಡಿ, NCF 2005 ಪ್ರಕಾರ ಪರಿಸರ ಅಧ್ಯಯನದ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ. NCF ಏನಿದೆ 2005, ಅದರ ಪ್ರಕಾರ ಪರಿಸರ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾವೆ. ಇಲ್ಲೂ ಕೂಡ ಪಾಯಿಂಟ್ ವೈಸ್ ಆನ್ಸರ್ ಕೊಟ್ಟು ನಿಮಗೆ ನೈಜ, ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನು ಪರಿಚಯಿಸುತ್ತದೆ ಅಂತ ಇದು ತನ್ನ ಪ್ರಾಮುಖ್ಯತೆಯನ್ನು ಹೇಳ್ಕೊಂಡಿದೆ. ನೈಜವಾದಂತಹ, ಸ್ವಾಭಾವಿಕವಾದಂತಹ, ಸಾಮಾಜಿಕವಾದಂತಹ ಪರಿಸರವನ್ನು ಇದೇನು ಮಾಡುತ್ತೆ, ಪರಿಸರ ಅಧ್ಯಯನ ಪರಿಚಯಿಸುತ್ತೆ ಅಂತಕ್ಕಂಥ ಒಂದು ತನ್ನ ಪ್ರಾಮುಖ್ಯತೆಯನ್ನು NCF 2005 ಪ್ರಕಾರ ಹೇಳ್ಕೊಂಡಿದೆ. ಅದೇ ಥರ ಸೆಕೆಂಡ್ ಪಾಯಿಂಟ್, ಪರಿಸರ ಸಂಬಂಧಿತ ಸಮಸ್ಯೆಗಳನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಈ ಪರಿಸರ ಅಧ್ಯಯನ ಏನು ಮಾಡುತ್ತೆ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಲು ಇದೇನು ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗೆಯೇ ಥರ್ಡ್ ಒನ್, ತಾರ್ಕಿಕ ಚಿಂತನೆ ಹಾಗೂ ನಿರ್ಧಾರ ಕೈಗೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸುತ್ತೆ. ಮಕ್ಕಳಲ್ಲಿ ಲಾಜಿಕಲ್ ಥಿಂಕಿಂಗನ್ನು ಬೆಳೆಸುತ್ತೆ, ಡಿಸಿಷನ್ ಮೇಕಿಂಗ್ನ ಎಬಿಲಿಟಿಯನ್ನು ಏನು ಮಾಡುತ್ತೆ, ಇದು ಬೆಳೆಸುತ್ತೆ ಅಂತ ಹೇಳ್ಬಿಟ್ಟು ತಾರ್ಕಿಕ ಚಿಂತನೆ, ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಮರ್ಥ್ಯವನ್ನು ಪರಿಸರ ಅಧ್ಯಯನ ಬೆಳೆಸುತ್ತೆ ಅಂತಕ್ಕಂಥದ್ದು. ಪರಿಸರ ಸಂರಕ್ಷಣೆಗೆ ಸಕಾರಾತ್ಮಕವಾದಂಥ ಮನೋಭಾವ ಬೆಳೆಸುತ್ತೆ. ಅಂದರೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಮನೋಭಾವ, ಏನು ಅಟಿಟ್ಯೂಡ್ ಏನಿದೆ ಅದು ಬೆಳೆಸುತ್ತೆ. ಪರಿಸರ ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾದಂತಹ ಮನೋಭಾವನೆ ಏನು ಮಾಡುತ್ತೆ, ಬೆಳೆಸುತ್ತೆ. ಇದು ಹೇಳಿಕೊಂಡಿರೋದು ಯಾವುದಂದರೆ 2005 NCF 2005 ಪ್ರಕಾರ ಪರಿಸರ ಅಧ್ಯಯನದ ಪ್ರಾಮುಖ್ಯತೆಗಳಲ್ಲಿ ಇದು ಒಂದು ಅಂಶ ಆಗಿದೆ. ಈ 4 ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಇಲ್ಲಿ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ 13ಗೆ ಹೋಗೋಣ ನಾವು. ಅನುಭವ ಆಧಾರಿತ
ಕಲಿಕಾ ಚಟುವಟಿಕೆಗಳ ಅನುಕೂಲಗಳನ್ನು ಪಟ್ಟಿ ಮಾಡಿ, ಅನುಭವ ಆಧಾರಿತ ಅಂದರೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತ ಹೇಳ್ಬಿಟ್ಟು ಆ ಒಂದು ಕಲಿಕಾ ಚಟುವಟಿಕೆಗಳು ಅದರ ಅನುಕೂಲಗಳನ್ನು ಪಟ್ಟಿ ಮಾಡಿ, ಅನುಭವ ಆಧಾರಿತ ಕಲಿಕಾ ಚಟುವಟಿಕೆಗಳ ಅನುಕೂಲಗಳು ಏನು ಅಂತಕ್ಕಂಥದ್ದು ಇಲ್ಲಿ ಪಟ್ಟಿ ಮಾಡಿ ಅಂತ ಇದೆ. ಕ್ವಶನ್ ಅರ್ಥ ಮಾಡಿಕೊಡಿ. ಇಲ್ಲಿ ಮೊದಲನೇದು, ಕಲಿಕೆಯಲ್ಲಿ ಬೇಸರವನ್ನು ಕಡಿಮೆ ಮಾಡುತ್ತೆ. ಅನುಭವ ಆಧಾರಿತ ಕಲಿಕೆ ಚಟುವಟಿಕೆಗಳೆಲ್ಲ ಅನುಕೂಲ ಏನು ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಬೇಸರವನ್ನು ಕಡಿಮೆ ಮಾಡುತ್ತದೆ. ಮೊದಲನೇ ಪಾಯಿಂಟು. ಅನಗತ್ಯ ಒತ್ತಡವನ್ನು ನಿವಾರಿಸುತ್ತದೆ. ಸೆಕೆಂಡ್ ಪಾಯಿಂಟ್. ಈ ಅನುಭವ ಆಧಾರಿತ ಕಲಿಕಾ ಚಟುವಟಿಕೆಗಳ ಅನುಕೂಲಗಳು ಏನು ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಬೇಸರವನ್ನು ಕಡಿಮೆ ಮಾಡುತ್ತೆ, ಅನಗತ್ಯವಾದಂತಹ ಒತ್ತಡವನ್ನು ನಿವಾರಿಸುತ್ತೆ ಅಂದರೆ ಕಡಿಮೆ ಮಾಡಿಬಿಡುತ್ತೆ ಅಂತ. ಥರ್ಡ್ ಒನ್, ಕಲಿಕೆಯ ಪರಿಕಲ್ಪನೆಗಳನ್ನು ದೀರ್ಘಕಾಲ ನೆನಪಿಡಲು ಸಹಾಯ ಮಾಡುತ್ತೆ. ಈ ಕಲಿಕೆಯ ಪರಿಕಲ್ಪನೆಗಳನ್ನು ಲರ್ನಿಂಗ್ ಕಾನ್ಸೆಪ್ಟನ್ನು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಇಡೋದಕ್ಕೆ, ನೆನಪಲ್ಲಿ ಇಟ್ಕೊಳೋದಕ್ಕೆ ಇದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದು? ಅನುಭವ ಆಧಾರಿತ ಕಲಿಕಾ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು. ಲಾಸ್ಟ್ ಪಾಯಿಂಟ್ ಏನು? ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇದೇನು ಮಾಡುತ್ತೆ? ಸೆಲ್ಫ್ ಕಾನ್ಫಿಡೆನ್ಸನ್ನು ಏನು ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನು ಏನು ಮಾಡುತ್ತೆ? ಹೆಚ್ಚು ಮಾಡುತ್ತೆ. ಅನುಭವ ಆಧಾರಿತ ಕಲಿಕಾ ಚಟುವಟಿಕೆಗಳ ಅನುಕೂಲಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಈ 4 ಅನುಕೂಲಗಳನ್ನು ನೀವೇನು ಮಾಡಬೇಕು? ಪಟ್ಟಿ ಮಾಡಬೇಕಾಗತ್ತೆ. ಪಟ್ಟಿ ಮಾಡಿದ್ರೆ ನಿಮಗೆ ಖಂಡಿತ ಇಲ್ಲಿ 2 ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಪ್ರಶ್ನೆ 14 ಇಲ್ಲಿ ನೋಡಿ. ಅನುಭವಾತ್ಮಕ ಕಲಿಕೆಯು ಕಲಿಕಾರ್ಥಿಯನ್ನು ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸುತ್ತದೆ. ಇದನ್ನು ಸಮರ್ಥಿಸ್ಕೊಳ್ಳಿ ಅಂತ. ಈಗಲೇ ನಾನು ಅನುಭವಾತ್ಮಕ ಕಲಿಕೆಯ ಅನುಕೂಲಗಳನ್ನು ನಾವೇನು ಮಾಡಿದ್ವಿ? ಪಟ್ಟಿ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಇದೆ. ಅನುಭವಾತ್ಮಕ ಕಲಿಕೆಯು ಕಲಿಕಾರ್ಥಿಯನ್ನು ಏನು ಮಾಡುತ್ತೆ? ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸುತ್ತೆ ಅಂದರೆ ಸ್ಟೂಡೆಂಟನ್ನು, ವಿದ್ಯಾರ್ಥಿಯನ್ನು ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸುತ್ತೆ. ಹೌದಾ? ಹೌದಾದರೆ ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಉತ್ತರ. ಕಲಿಕಾರ್ಥಿಯೇ ಕಲಿಕೆಯ ಕೇಂದ್ರ ಬಿಂದು. ಅನುಭವಾತ್ಮಕ ಕಲಿಕೆಯಲ್ಲಿ ಕಲಿಕಾರ್ಥಿಯೇ ಕಲಿಕೆಯ ಕೇಂದ್ರ ಬಿಂದು. ಅಂದರೆ ಇಲ್ಲಿ ಕಲಿಕೆಯ ಕೇಂದ್ರ ಬಿಂದು ಯಾರು ಅಂತ ಹೇಳಿದ್ರೆ ಕಲಿಕಾರ್ಥಿ. ಕಲಿಕಾರ್ಥಿ ಅಂತ ಹೇಳಿದ್ರೆ ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್ ಅಂತ ನಾವೇನು ಹೇಳ್ತೀವಿ, ಅದು ಇಲ್ಲಿ ಅನುಭವಾತ್ಮಕ ಕಲಿಕೆಯಲ್ಲಿ ನಾವು ನೋಡ್ಬೋದು. ಸೆಕೆಂಡ್ ಪಾಯಿಂಟ್ ನಾವೇನು ಹೇಳ್ಬೋದು ಸಮರ್ಥಿಸ್ಕೊಳೋಕ್ಕೆ ಅಂದರೆ ಅನುಭವದ ಮೂಲಕ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾನೆ. ಕಲಿಕಾರ್ಥಿ ಅಥವಾ ಸ್ಟೂಡೆಂಟ್ ಏನು ಮಾಡ್ತಾನೆ? ತನ್ನ ಅನುಭವದ ಮೂಲಕ ಜ್ಞಾನವನ್ನು ತಾನೇ ನಿರ್ಮಿಸಿಕೊಳ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಶಿಕ್ಷಕರು ಇಲ್ಲಿ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಶಿಕ್ಷಕರು ಏನು ಮಾಡ್ತವೆ? ಇಲ್ಲಿ ಮಾರ್ಗದರ್ಶಕರಾಗಿ ಗೈಡ್ ಆಗಿ ಕೆಲಸ ಮಾಡ್ತವೆ. ಗೈಡೆನ್ಸ್ ಕೊಡ್ತಕ್ಕಂಥ ಕೆಲಸ ಯಾವುದು? ಶಿಕ್ಷಕರದು. ಇಲ್ಲಿ ಅನುಭವಾತ್ಮಕ ಕಲಿಕೆಯಲ್ಲಿ ಅನುಭವದ ಮೂಲಕ ಜ್ಞಾನವನ್ನು ವಿದ್ಯಾರ್ಥಿ ತಾನೇ ನಿರ್ಮಿಸ್ಕೊಳ್ತಾನೆ. ಕಲಿಕಾರ್ಥಿಯೇ ಇಲ್ಲಿ ಕೇಂದ್ರ ಬಿಂದು ಅಂತಕ್ಕಂಥದ್ದು. ಇಲ್ಲಿ ಈ ಪಾಯಿಂಟ್ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮಗು ಏನು ಹೇಳ್ತಾ ಇದೆ ಅಂದರೆ ಐ ಹಿಯರ್ ಐ ಫರ್ಗೆಟ್. ನಾನು ಕೇಳಿದ್ರೆ ನಾನು ಮರ್ತೋಗ್ತೀನಿ. ಐ ಸಿ ಐ ರಿಮೆಂಬರ್. ನಾನು ನೋಡಿದ್ರೆ ನೆನಪಲ್ಲಿ ಇಟ್ಕೊಳ್ತೀನಿ. ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ನಾನು ಕೇಳಿದ್ರೆ ಅದು ಮರ್ತೋಗ್ತೀನಿ. ಇದು ಹೇಳ್ತಕ್ಕಂಥದ್ದು ಯಾರು? ಮಗು ಹೇಳ್ತಾ ಇದೆ, ಕಲಿಕಾರ್ಥಿ ಹೇಳ್ತಾ ಇದೆ. ಐ ಸಿ ಐ ರಿಮೆಂಬರ್. ನಾನು ನೋಡಿದಾಗ ಆ ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ತೀನಿ. ಐ ಡು ಐ ಅಂಡರ್ಸ್ಟ್ಯಾಂಡ್. ನಾನು ಯಾವಾಗ ಆ ಚಟುವಟಿಕೆಯನ್ನು ಮಾಡಿದಾಗ, ಆ ಚಟುವಟಿಕೆಯಲ್ಲಿ ನಾನು ತೊಡಕೊಂಡಾಗ ನನಗೆ ಏನಾಗುತ್ತೆ? ಅದು ಅರ್ಥ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡ್ ಆಗಬೇಕು. ಇಲ್ಲಿ ಫರ್ಗೆಟ್ಟು ತಪ್ಪು, ರಿಮೆಂಬರು ತಪ್ಪು. ಫರ್ಗೆಟ್ ಅಂದರೆ ಮರ್ತು ಹೋಗೋದು, ಒಂದು ವಿಷಯವನ್ನು ಕೇಳಿದಾಗ ಮರ್ತು ಹೋಗೋದು, ಒಂದು ವಿಷಯವನ್ನು ನೋಡಿದಾಗ ನೆನಪಲ್ಲಿ ಇಡ್ತಕ್ಕಂಥದ್ದು. ಆದರೆ ಒಂದು ವಿಷಯವನ್ನು ನಾವು ಚಟುವಟಿಕೆಯಲ್ಲಿ ಮಾಡಿದಾಗ ಅದು ನನಗೇನಾಗುತ್ತೆ? ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಂಬ ತತ್ವವನ್ನು ಇದು ಅನುಸರಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಐ ಹಿಯರ್ ಐ ಫರ್ಗೆಟ್, ಐ ಸಿ ಐ ರಿಮೆಂಬರ್, ಐ ಡು ಐ ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥ ತತ್ವದ ಆಧಾರದ ಮೇಲೆ ಅನುಭವಾತ್ಮಕ ಕಲಿಕೆ ಏನಾಗಿದೆ? ಡಿಪೆಂಡ್ ಆಗಿದೆ. ಅದಕ್ಕೆ ಇಲ್ಲಿ ಕಲಿಕಾರ್ಥಿಯೇ ಕೇಂದ್ರ ಬಿಂದುವನ್ನಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 15. ಪರಿಸರ ಅಧ್ಯಯನದಲ್ಲಿನ ಅಂತರ್ಜಿತ ಮೌಲ್ಯಗಳೇನು ತಿಳಿಸಿ. ಪರಿಸರ ಅಧ್ಯಯನದಲ್ಲಿನ ಆಂತರಿಕ ಅಂತ ಹೇಳ್ಬಿಟ್ಟು ಮೌಲ್ಯಗಳನ್ನು ತಿಳಿಸಿ ಅಂತ ಇದೆ.
ಪರಿಸರ ಅಧ್ಯಯನದಲ್ಲಿ ಅಂತರ್ಜಿತ ಮೌಲ್ಯಗಳು ಯಾವ್ದು ನೋಡಿ. ಪರಿಸರದ ಬಗ್ಗೆ ಆಸಕ್ತಿ ಮತ್ತು ಕಾಳಜಿಯನ್ನು ಬೆಳೆಸುವುದು ಮೊದಲನೇ ಪಾಯಿಂಟು. ಪರಿಸರದ ಬಗ್ಗೆ ಆಸಕ್ತಿ ಬೆಳೆಸಬೇಕು ಮತ್ತು ಕಾಳಜಿಯನ್ನು ಬೆಳೆಸುತ್ತೆ. ಯಾವ ಬೆಳೆಸುತ್ತೆ? ಪರಿಸರ ಅಧ್ಯಯನದ ಅಂತರ್ಜಿತ ಮೌಲ್ಯಗಳಿದು. ಪರಿಸರದ ಬಗ್ಗೆ ಆಸಕ್ತಿ ಮತ್ತು ಕಾಳಜಿಯನ್ನು ಬೆಳೆಸುತ್ತೆ. ಸಸ್ಯ ಹಾಗೂ ಪ್ರಾಣಿಗಳ ಆರೈಕೆಯ ಮನೋಭಾವನೆ ಮೂಡಿಸುತ್ತೆ. ಸಸ್ಯಗಳ ಪ್ರಾಣಿಗಳ ಆರೈಕೆ ಹೇಗೆ ಮಾಡಬೇಕು ಅನ್ನುವಂಥ ಮನೋಭಾವನೆ ಮೂಡಿಸುತ್ತೆ. ಗಮನಿಸುವ, ಸಂವಹನ ಮಾಡುವ ಮತ್ತು ಚಿಂತಿಸುವ ಸಾಮರ್ಥ್ಯ ಏನು ಮಾಡುತ್ತೆ? ಬೆಳೆಸುತ್ತೆ. ಪರಿಸರ ಅಧ್ಯಯನದಲ್ಲಿನ ಅಂತರ್ಜಿತ ಮೌಲ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಗಮನಿಸ್ತಕ್ಕಂಥದ್ದು, ಸಂವಹನ, ಇಂಟ್ರ್ಯಾಕ್ಷನ್, ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು, ಚಿಂತಿಸುವ, ಯೋಚನೆ ಮಾಡುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸುತ್ತೆ. 4ನೇ ಪಾಯಿಂಟು, ನಾವು ಪರಿಸರದ ಅವಿಭಾಜ್ಯ ಭಾಗ ಎಂಬ ಅರಿವು ಮೂಡುತ್ತೆ. ನಾವು ಕೂಡ ಪರಿಸರದ ಅವಿಭಾಜ್ಯ ಭಾಗ ಎಂಬ ಏನು ತಿಳುವಳಿಕೆ ಅಥವಾ ಅರಿವು ಏನು ಮಾಡುತ್ತೆ? ಮಕ್ಕಳಲ್ಲಿ ಮೂಡಿಸುತ್ತೆ. ಈ 4 ಪರಿಸರದ ಅಂತರ್ಜಿತ ಮೌಲ್ಯಗಳು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 16 ಹೋಗೋಣ ನಾವು. ಪರಿಸರ ಅಧ್ಯಯನವನ್ನು ಅನುಕೂಲಿಸುವಲ್ಲಿ ಶಾಲೆ ಅಥವಾ ಉದ್ಯಾನವನವನ್ನು ಹೇಗೆ ಬಳಸಿಕೊಳ್ಳುವೆ ಅಂತ. ಈ ಪರಿಸರ ಅಧ್ಯಯನವನ್ನು ಏನು ಮಾಡಬೇಕು? ಅನುಕೂಲಿಸಬೇಕು ಅಂದರೆ ಅದನ್ನು ನಾವು ಪಾಠ ಮಾಡಬೇಕು. ಪಾಠ ಮಾಡುವಂಥ ಸಂದರ್ಭದಲ್ಲಿ ಶಾಲೆಯನ್ನು ಅಥವಾ ಉದ್ಯಾನವನವನ್ನು ಹೇಗೆ ಬಳಸ್ಕೋಬೇಕು, ನಾವು ಹೇಗೆ ಬಳಸ್ಕೊಳ್ತೀವ ಅಂತಕ್ಕಂಥ ಪ್ರಶ್ನೆ ನೋಡಿ. ಶಾಲಾ ಪರಿಸರದಲ್ಲಿಯೇ ನೇರ ಕಲಿಕೆಗೆ ಅವಕಾಶ ಕಲ್ಪಿಸೋದು ನೋಡಿ. ಶಾಲಾ ಪರಿಸರ ಇರುತ್ತೆ, ಅಲ್ಲೇ ನೇರವಾದಂತಹ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕಾಗತ್ತೆ. ಪರಿಸರ ಅಧ್ಯಯನವನ್ನು ಅನುಕೂಲಿಸೋದಕ್ಕೆ ಶಾಲೆಯ ಪರಿಸರದಲ್ಲಿಯೇ ನೇರವಾದಂತಹ ಒಂದು ಕಲಿಕೆಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು ಮೊದಲನೇ ಪಾಯಿಂಟು. ಉದ್ಯಾನವನದಲ್ಲಿ ಪ್ರಕೃತಿ ವೀಕ್ಷಣಾ ಚಟುವಟಿಕೆ ನಡೆಸುವುದು. ಯಾವುದಾದ್ರೂ ಪಾರ್ಕಲ್ಲಿ, ಉದ್ಯಾನವನದಲ್ಲಿ ಹೇಗೆ ಪ್ರಕೃತಿಯನ್ನು ವೀಕ್ಷಣೆ ಮಾಡಬೇಕು ಆ ಒಂದು ಚಟುವಟಿಕೆಯನ್ನು ನಾವು ನಡೆಸಿಕೊಡಬಹುದು. ಮತ್ತು ವಿದ್ಯಾರ್ಥಿಗಳನ್ನು ಸಮಸ್ಯೆ ಪರಿಹಾರ ಚಟುವಟಿಕೆಗಳಲ್ಲಿ ತೊಡಗಿಸುವುದು. ಪ್ರಾಬ್ಲಮ್ ಸಾಲ್ವಿಂಗ್ ಏನು ಆ್ಯಕ್ಟಿವಿಟೀಸ್ ಇದೆ ಅದರಲ್ಲಿ ವಿದ್ಯಾರ್ಥಿಗಳನ್ನು ಎಂಗೇಜ್ ಮಾಡ್ತಕ್ಕಂಥದ್ದು. ಎಂಗೇಜ್ ಅಂದರೆ ತೊಡಗಿಸುವುದು. ವಿದ್ಯಾರ್ಥಿಗಳನ್ನು ಸಮಸ್ಯೆ ಪರಿಹಾರ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೋಬಹುದು. ಶಿಕ್ಷಕರು ಅನುಭವ ಆಧಾರಿತ ಕಲಿಕೆಗೆ ಮಾರ್ಗದರ್ಶನ ನೀಡುವುದು. ಶಿಕ್ಷಕರಿಗೆ ತುಂಬ ಅನುಭವ ಇರುತ್ತೆ. ಆ ಅನುಭವ ಆಧಾರಿತ ಕಲಿಕೆಗೆ ಮಾರ್ಗದರ್ಶನವನ್ನು ಯಾಕೆ ಕೊಡಬೇಕಾಗತ್ತೆ? ಶಿಕ್ಷಕರು ನೀಡಬೇಕಾಗತ್ತೆ. ಈ 4 ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 17. 5E ತೊಡಗಿಸಿಕೊಳ್ಳುವಿಕೆಯ ಮಾದರಿಯಂತೆ ಸೂಕ್ತ ಚಟುವಟಿಕೆಯನ್ನು ಸೂಚಿಸಿ. 5ನಲ್ಲಿ ತೊಡಗಿಸಿಕೊಳ್ಳುವಿಕೆ ಒಂದಿದೆ, ಅದನ್ನು ನಾವು ಇಂಗ್ಲೀಷಲ್ಲಿ ಎಂಗೇಜ್ ಅಂತ ಹೇಳ್ತೀವಿ. ಅದರ ಮಾದರಿಯಂತೆ ಸೂಕ್ತ ಚಟುವಟಿಕೆಯನ್ನು ಸೂಚಿಸಿ ಅಂತ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಮೊದಲನೇದು ಸ್ವಚ್ಛತಾ ಅರಿವು ಮೂಡಿಸುವ ನಾಟಕ ಮಾಡ್ಬೋದು. ನಾವು ತೊಡಗಿಸಿಕೊಳ್ಳುವಿಕೆಯಲ್ಲಿ ಸ್ವಚ್ಛತಾ ಅರಿವು ಮೂಡಿಸುವಂಥ ನಾಟಕ ಕೂಡ ಮಾಡ್ಬೋದು. ಆ ಒಂದು ಚಟುವಟಿಕೆಯನ್ನು ಮಾಡ್ಬೋದು. ನುರಿತ ಸಂಪನ್ಮೂಲ ವ್ಯಕ್ತಿಯಿಂದ ಉಪನ್ಯಾಸವನ್ನು ಕೊಡಿಸ್ಬೋದು. ಆಮೇಲೆ ಪರಿಸರ ಸಂಬಂಧಿತ ವಿಡಿಯೋ ಅಥವಾ ದೂರದರ್ಶನ ಕಾರ್ಯಕ್ರಮ ವೀಕ್ಷಣೆ ಅದು ಕೂಡ ನಾವು ಮಾಡ್ಬೋದು. ಮಕ್ಕಳನ್ನು ತೊಡಗಿಸ್ಕೋಬೋದು ಅದರಲ್ಲಿ. ಶಾಲಾ ಪರಿಸರ ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. ಶಾಲಾ ಪರಿಸರ ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವ ಮೂಲಕ ನಾವು ತೊಡಗಿಸ್ಕೋಬೋದು ಅಂತಕ್ಕಂಥ ಈ 4 ಅಂಶಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ 5 ಮಾಡಲ್ ಅಂದರೆ ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ. ಮೊದಲನೇದು ಎಂಗೇಜ್ ತೊಡಗಿಸ್ಕೊಳ್ಳೋದು, ಎಕ್ಸ್ಪ್ಲೋರ್ ಶೋಧನೆ ಮಾಡ್ತಕ್ಕಂಥದ್ದು, ಎಕ್ಸ್ಪ್ಲೈನ್ ಅಂತ ಹೇಳಿದ್ರೆ ವಿವರಣೆ ಮಾಡ್ತಕ್ಕಂಥದ್ದು, ಎಲಾಬ್ರೇಟ್ ಅಂತ ಹೇಳಿದ್ರೆ ವಿಸ್ತರಣೆ ಮಾಡ್ತಕ್ಕಂಥದ್ದು, ಎಲಾಬ್ರೇಟ್ ಅಂದರೆ ವಿಸ್ತರಣೆ ಮಾಡ್ತಕ್ಕಂಥದ್ದು, ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಡಿ. ಆದರೆ ಈ ಒಂದು ಪ್ರಶ್ನೆಗೆ ಕೆಳಗಿನ ಒಂದು ಏನು ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಟ್ ಆಗೋ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ 5 ಮಾಡಲ್ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಮೇಲಿನ 4 ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕ ಸಿಗುತ್ತೆ. 5 ಮಾಡಲ್ ಮೇಲೆ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬ್ರೇಟ್ ಮತ್ತು ಇವ್ಯಾಲ್ಯೂಯೇಟ್ ಅಂತಕ್ಕಂಥದ್ದು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಪ್ರಶ್ನೆ 18 ಕೊನೆಯ ಪ್ರಶ್ನೆ ಈ ವಿಡಿಯೋದು. ಪರಿಸರ ಅಧ್ಯಯನವನ್ನು ಅನುಕೂಲಿಸುವಲ್ಲಿ ನೋಡಿ, ಪರಿಸರ ಅಧ್ಯಯನವನ್ನು ಅನುಕೂಲಿಸುವಲ್ಲಿ
ಮುದ್ರಿತ ಮಾಧ್ಯಮದ ಪಾತ್ರ ಚರ್ಚಿಸಿ. ಮುದ್ರಿತ ಮಾಧ್ಯಮ, ಪ್ರಿಂಟೆಡ್ ಮೀಡಿಯಾ, ಅದರ ಒಂದು ಪಾತ್ರವನ್ನು ಚರ್ಚಿಸಿ ಅಂತ ಇದೆ. ಏನು ಪಾತ್ರ ಅಂತಕ್ಕಂಥದ್ದು ನೋಡೋಣ. ಮುದ್ರಿತ ಮಾಧ್ಯಮದ ಪಾತ್ರ ನೋಡಿ. ಮುದ್ರಿತ ಮಾಧ್ಯಮ ಅಂತ ಹೇಳಿದ್ರೆ ಪುಸ್ತಕಗಳು, ಪತ್ರಿಕೆಗಳು, ಮಾಸಪತ್ರಿಕೆಗಳು ಪರಿಸರ ಜ್ಞಾನವನ್ನು ಹೆಚ್ಚಿಸುತ್ತೆ. ಪುಸ್ತಕಗಳು ಮುದ್ರಿತ ಮಾಧ್ಯಮ, ಪತ್ರಿಕೆಗಳು, ಮಾಸಪತ್ರಿಕೆಗಳು ಇದೆಲ್ಲ ಮುದ್ರಿತ ಮಾಧ್ಯಮ. ಇದೇನು ಮಾಡುತ್ತೆ? ಪರಿಸರದ ಜ್ಞಾನವನ್ನು ಹೆಚ್ಚು ಮಾಡುತ್ತೆ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟು. ಸೆಕೆಂಡ್, ಮುದ್ರಿತ ವಸ್ತುಗಳು ಕಲಿಕೆಯನ್ನು ಅರ್ಥಪೂರ್ಣವಾಗಿಸುತ್ತದೆ. ಮುದ್ರಿತ ವಸ್ತುಗಳು ಏನು ಮಾಡುತ್ತೆ? ಕಲಿಕೆಯನ್ನು ಅರ್ಥಪೂರ್ಣವಾಗಿಸುತ್ತವೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟು. ಥರ್ಡ್ ಒನ್, ಸಮೂಹ ಮಾಧ್ಯಮ ಹಾಗೂ ಶೈಕ್ಷಣಿಕ ವಸ್ತುಗಳ ಪರಿಸರ ಜಾಗೃತಿ ಮೂಡಿಸುತ್ತದೆ. ಅಂದರೆ ಸಮೂಹ ಮಾಧ್ಯಮಗಳು ಹಾಗೂ ಶೈಕ್ಷಣಿಕ ವಸ್ತುಗಳು ಪರಿಸರ ಜಾಗೃತಿಯನ್ನು ಏನು ಮಾಡುತ್ತೆ? ಮೂಡಿಸುತ್ತೆ ಅಂತಕ್ಕಂಥದ್ದು. ಮತ್ತು ಚಿತ್ರಗಳು, ಪೋಸ್ಟರ್ಗಳು, ಸ್ಲೈಡ್ಗಳ ಮೂಲಕ ಪರಿಸರದ ಅರಿವು ಏನು ಮಾಡ್ಬೋದು? ನಾವು ಬೆಳೆಸಬಹುದು. ಈ 4 ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪರಿಸರ ಅಧ್ಯಯನವನ್ನು ಅನುಕೂಲಿಸುವಲ್ಲಿ ಮುದ್ರಿತ ಮಾಧ್ಯಮದ ಪಾತ್ರ. ಈ 4 ಅಂಶಗಳನ್ನು ನೀವು ಬರೆದ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಹೀಗೆ ನಾನು ಏನು ಮಾಡಿ ನಿಮಗೆ ಈ ಒಂದು ವಿಡಿಯೋದಲ್ಲಿ 8 ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಅದರಲ್ಲಿ 5 ಪ್ರಶ್ನೆಗಳನ್ನು ಮಾತ್ರ ನೀವೇನು ಮಾಡಬೇಕಾಗತ್ತೆ? ಎಕ್ಸಾಮಲ್ಲಿ 8 ಪ್ರಶ್ನೆ ಕೇಳ್ತಾನೆ, 5ನ್ನು ನೀವೇನು ಮಾಡಬೇಕು? ಅಟೆಂಡ್ ಮಾಡಬೇಕಾಗತ್ತೆ, ಉತ್ತರವನ್ನು ಬರೀಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಉತ್ತರಗಳನ್ನು ಪಾಯಿಂಟ್ ವೈಸ್ ನೀವೇನು ಮಾಡಿ ಹಾಕಿ, ಅಂದರೆ ಪಾಯಿಂಟ್ ವೈಸ್ ಏನು ಮಾಡಿ ನೀವು ಬರೀಬೇಕು. ನಾನು ಹೇಗೆ ಪಾಯಿಂಟ್ ವೈಸ್ ಮಾಡ್ಕೊಂಡಿದ್ದೀನಿ ಅದೇ ಥರ ನೀವು ಪಾಯಿಂಟ್ ವೈಸ್ ಮಾಡೋದು ಏನಾಗುತ್ತೆ? ನಿಮಗೆ ಸೂಕ್ತವಾದಂಥ ಹೆಚ್ಚು ಅಂಕಗಳು ಏನಾಗುತ್ತೆ? ಸಿಗುತ್ತೆ. ಮುಖ್ಯ ಪದಗಳನ್ನು ಏನು ಮಾಡಿ? ಅಂಡರ್ಲೈನ್ ಮಾಡಿ. ಯಾವುದಾದ್ರು ಮುಖ್ಯ ಪದಗಳು ಅಂತ ನಿಮ್ಗೆ ಅನಿಸಿದ್ವಿ ಅದನ್ನು ಅಂಡರ್ಲೈನ್ ಮಾಡಿ. ವ್ಯಾಲ್ಯೂಯೇಟ್ ಅದನ್ನು ಬೇಗ ನೋಡಿ ಅದಕ್ಕೆ ಅಂಕಗಳನ್ನು ಹೆಚ್ಚು ನೀಡೋದಕ್ಕೆ ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಉದಾಹರಣೆಗಳೊಂದಿಗೆ ಉತ್ತರಿಸಿದರೆ ಹೆಚ್ಚು ಅಂಕಗಳು ಸಿಗುತ್ತೆ. ಎಕ್ಸಾಂಪಲ್ಗಳನ್ನು ಕೊಡಿ. ದೊಡ್ಡ 5 ಅಂಕಗಳ ಪ್ರಶ್ನೆಗಳಿಗೆ ಏನು ಮಾಡಿ? ನೀವು ಎಕ್ಸಾಂಪಲ್ಸ್ನ ನೀವು ಕೊಡಬೇಕಾಗತ್ತೆ. ಅದಕ್ಕೆ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತೆ. ಮತ್ತು ಇಂದಿನ ಅಭ್ಯಾಸವೇ ನಾಳೆಯ ಯಶಸ್ಸಿನ ಅಡಿಪಾಯ ಎಂಬ ಬಹಳ ಮುಖ್ಯವಾದಂತಹ ಮೋಟಿವೇಶ್ನಲ್ ಮಾತಿನಿಂದ, ಹೇಳಿಕೆಯಿಂದ ನಾನು ಈ ವಿಡಿಯೋನ ಸ್ಟಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ವಿಡಿಯೋ ಚಾನಲ್ ಏನಿದೆ, ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ವೈಸ್ ಅಪ್ ಮೋಟಿವ್ಸ್, ಅದು ನಿಮ್ಗೆ ಗೊತ್ತಿದೆ. ಲರ್ನ್, ಪ್ರಾಕ್ಟೀಸ್, ಸ್ಕೋರ್ ಹೈ ಅನ್ನುವಂತಹ ಟ್ಯಾಗ್ಲೈನೊಂದಿಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡಿ, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂತ ಹೇಳಿದರೆ ಹೊಸ ವಿಡಿಯೋಗಳು ನಿಮಗೆ ಬೇಗ ಲಭ್ಯ ಆಗುತ್ತೆ. ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಮಗದೊಂದು ವಿಷಯಗಳಲ್ಲಿ ಏನಾಗುತ್ತೆ? ತುಂಬ ಸಹಾಯಕ ಆಗುತ್ತೆ ಅಂತ ಹೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.